ಧರ್ಮಸ್ಥಳ ಠಾಣೆಯ ಪಿಎಸ್ಐ ಪಿ ಕಿಶೋರ್ ಬಗೆಗಿನ ಸ್ಫೋಟಕ ಸುದ್ದಿ ಇದು. ಎಫ್ಐಆರ್ ದಾಖಲಾಗಿ 3 ದಿನ ಕಳೆದ್ರೂ ಕೂಡ ಕ್ರಮವಿಲ್ಲ ಎಂತಕ್ಕೆ? ಧರ್ಮಸ್ಥಳ ಠಾಣೆಯ ಪಿಎಸ್ಐ ಪರ ನಿಂತವರ್ಯಾರು? ಕಿಶೋರ್ ಬಿಬಿಎ ಪದವೀಧರರು, ಜೊತೆ ಮದುವೆ ಕೂಡ ಮಾಡಿಕೊಂಡಿದ್ರು. ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಂತಹ ಧರ್ಮಸ್ಥಳ ಠಾಣೆಯ ಪಿಎಸ್ಐ ಚಂದ್ರಾಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಆಗಿತ್ತು. ಆದ್ರೆ ಈವರೆಗೂ ಕೂಡ ಕ್ರಮ ಆಗಿಲ್ಲ. ಏನಕ್ಕೆ? ಎಸ್, ಹೌದು, ಧರ್ಮಸ್ಥಳ ವಿಚಾರ. ಧರ್ಮಸ್ಥಳ ಠಾಣೆಯಲ್ಲಿ ಒಂದು ಮಹಾ ದುರಂತ ನಡೆದಿದೆ. ಧರ್ಮಸ್ಥಳ ಠಾಣೆಯ ಪಿಎಸ್ಐ ಪಿ ಕಿಶೋರ್ ಬಗೆಗಿನ ಸ್ಫೋಟಕ ಮಾಹಿತಿ ಇದು. ಎಫ್ಐಆರ್ ದಾಖಲೆಯಾಗಿ 3 ದಿನ ಕಳೆದ್ರೂ ಕೂಡ ಕ್ರಮ ಆಗ್ತಾ ಇಲ್ಲ. ಧರ್ಮಸ್ಥಳ ಠಾಣೆಯ ಪಿಎಸ್ಐ ಪರವಾಗಿ ಹಲವಾರು ಜನ ನಿಂತಿದ್ದಾರೆ. ಯಾರದು? ಯಾಕಾಗಿ ನಿಂತಿದ್ದಾರೆ? ಕಿಶೋರ್ ಈ ಹಿಂದೆ ಬಿಬಿಎ ಪದವೀಧರೆಯನ್ನ ಮದುವೆಯಾಗಿದ್ರು, ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ರು. ವರದಕ್ಷಿಣೆಯ ಕಿರುಕುಳ ಕೊಟ್ಟಿದ್ದಂತಹ ಧರ್ಮಸ್ಥಳ ಠಾಣೆಯ ಪಿಎಸ್ಐ ಚಂದ್ರಾಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲೆಯಾಗಿತ್ತು. ಆದ್ರೆ ಈವರೆಗೂ ಕೂಡ ತನಿಖೆ ನಡೆಯಲಿಲ್ಲ. ಏನಕ್ಕೆ ತನಿಖೆ ನಡೆಯಲಿಲ್ಲ? ಕಿಶೋರ್ ಅವರಿಗೆ ಸಹಾಯ ಮಾಡ್ತಿದ್ದವ್ರು ಯಾರು? ಎಫ್ಐಆರ್ ದಾಖಲೆಯಾಗಿ 3 ದಿನ ಕಳೆದಿದೆ, ಆದ್ರೂ ಕೂಡ ಕ್ರಮವನ್ನ ಕೈಗೊಳ್ಳೋರು ಯಾರೂ ಇಲ್ಲ. ಧರ್ಮಸ್ಥಳ ಠಾಣೆಯ ಪಿಎಸ್ಐ ಪರವಾಗಿ ಹಲವಾರು ಜನರು ನಿಂತಿದ್ದಾರೆ. ಹಾಗಾದ್ರೆ ಯಾರು? ಕಿಶೋರ್ ಅವರು ನಿಜಕ್ಕೂ ಕೂಡ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ರ ತಮ್ಮ ಧರ್ಮ ಪತ್ನಿಗೆ? ಧರ್ಮಸ್ಥಳ ಠಾಣೆಯ ಪಿಎಸ್ಐ ಇವರು ವರದಕ್ಷಿಣೆಯ ಕಿರುಕುಳವನ್ನ ಕೊಡ್ತಾ ಇದ್ರ? ಚಂದ್ರಾಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲೆ ಆಗಿತ್ತು. ಆದ್ರೆ ಇನ್ನೂವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಏನಕ್ಕೆ? ಯಾರಾದ್ರೂ ಸಹಾಯ ಮಾಡ್ತಾ ಇದ್ದಾರಾ? ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ.